15,000 ಕೊಳವೆ ಬಾವಿಗಳು 15,000 ಮಂಜೂರಾದಂತದ್ದು 400 ಕೋಟಿ ರೂಪಾಯಿ ಒಂದು ಬೋರ್ವೆಲ್ ಘೋರವಾದಂತ ಅನ್ಯಾಯ ಮಾಡಿದಿರಿ ನೀವು. ಈಗ ಮೊಸಳೆ ಕಣ್ಣೀರ್ ಹಾಕ್ತೀರಿ, ಈ ಕಡೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಕೊಡಿ. 3 ವರ್ಷ ಯಾಕೆ ಒಂದೇ ಒಂದು ಕೊಳವೆ ಬಾವಿ ಹೊಡೆದಿಲ್ಲ? ಉತ್ತರ ಕೊಡುವ 441 ಕೋಟಿ ರೂಪಾಯಿ ಮಾನ್ಯ ಅಧ್ಯಕ್ಷರೇ ಹಗರಣ ಆಗಿ ಬೋರ್ವೆಲ್ ಹೊಡೆದ ಬಿಲ್ಗಳು ಕೊಟ್ಟರು ಇವರು. ಹೌದು ಮಂತ್ರಿಗೆ ಬಿಲ್ ಕೊಟ್ಟಿಲ್ಲ, ಮಂತ್ರಿಗಳೇ ಈಗ ಮಾತಾಡಿ. ಈಗ 2 ದಿವಸ ನಿಮ್ಗೆ ಏನಾಗಿದೆ ಗೊತ್ತಿಲ್ಲ. ಎಲ್ಲವೂ ತನಿಖೆ ಆಗ್ಲಿ, ಆಯ್ತು ಕೂತ್ಕೊಳ್ಳಿ, ಎಲ್ಲರ ಬಗ್ಗೆ ಕ್ರಮ ಆಗ್ಲಿ. ಮಂತ್ರಿಗಳು ತಾವು ಕೂತ್ಕೊಳ್ಳಿ ಇಲ್ಲಿ. ಬೇಗ ಫಾಸ್ಟ್. Knowledge Path, the Creative School for quality and innovative education. Admissions are open. Sky Sunshine School, step towards better future. Admissions are open. ಮಾನ್ಯ ಸಚಿವರು ಬಹಳ ಗುರುತರವಾದಂತ ಆಪಾದನೆ ಮಾಡಿದ್ದಾರೆ. ಸರ್ಕಾರದಲ್ಲಿ ಕೂತ್ಕೊಂಡಿದ್ದಲ್ಲ ಹೇಳೋದು, ಅವ್ರು ಎನ್ಕ್ವೈರಿ ಕಂಡಕ್ಟ್ ಮಾಡಲಿ. ಇದು ಯಾವ ತರದ್ದು ಸರ್? ಏನೇನು ಅಕ್ರಮಗಳಾಗಿ ಈ ರೀತಿ ಮಾಡ್ಕೊಂಡು ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ, ಒಬ್ರಿಗೊಂದು ಶಿಕ್ಷೆ ಕೊಡ್ರಿ ಸರ್. ಯಾರು ತನಿಖಾಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ, ಶಿಕ್ಷೆ ಕೊಡ್ರಿ ಅವರಿಗೆ. ಆಯ್ತು, ಅವ್ರು ಮಾತಾಡ್ಬೇಕಲ್ಲ, ಮಾತಾಡೋ ಹಕ್ಕಿದ್ದ ಮಾತಾಡ್ತಾರೆ. ಮಾತಾಡಬಾರ್ದಂತ ಅವ್ರು ಮಾತಾಡ್ಬೇಕಲ್ಲ. ನೋಡಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ತದೆ, ಶಿಕ್ಷೆ ಕೊಡ್ತೀರಿ. ಆಯ್ತು, ನೀವು ರಕ್ಷಣೆ ನಾನು ಹೇಳಿದ ಯಾಕೆ ಪರಸ್ಪರ ಹೇಳಿದ ಕೇಳಿ. ನೀವು ರಕ್ಷಣೆ ನಾವು ರಕ್ಷಣೆ ಮಾಡೋದಿಲ್ಲ. ಈಗ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಕಾನೂನನ್ನು ಎತ್ತಿ ಹಿಡಿತೀವಿ, ಅಧಿಕಾರ ನಿಮ್ಮ ಹತ್ರ ಮುಚ್ಚಾಕಿದ್ದೀರಿ. ಅವ್ರ ಸಮಸ್ಯೆ ಆಪರೇಷನ್ ಕಮಲ್ ಮಾಡಿಲ್ವಾ? ಈ ಚುನಾವಣಾ Ideal PU College of Science and Commerce, the #1 institute for NEET, JEE and KCET. Admissions are open. Noble Public School, admissions are open. ಇಲ್ಲಿ ಭಾಷಣ ನಾವೇನ್ ಮಾಡ್ದಿಲ್ಲ. ಈಗ ಸ್ವಲ್ಪ ಕೂತ್ಕೊಳ್ಳಿ. ನಾನು ಹೇಳ್ದ ಕೇಳಿ. ಈಗ ನಾನು ಹೇಳ್ದ ಕೇಳಿ ಸರ್ ಕಂಡ ನಾನು ಹೇಳ್ದಿಲ್ಲ ಕೇಳಿ. ಇಲ್ಲಿ ವಿಚಾರ ಮಂತ್ರಿಗಳಲ್ಲಿ ಕೇಳಿ. ಈಗ ನಿನ್ನೆ 2 ದಿವಸ ನೀವು ಇರ್ಲಿಲ್ಲ, ಇವತ್ತು ಬಂದಿದ್ದೀರಿ. ನಿನ್ನೆ ಮೊನ್ನೆ ಏನಾಗಿದೆ ನಿಮ್ಗೆ ಗೊತ್ತಿಲ್ಲ. ನಾನು ಹೇಳ್ದ ಕೇಳಿ. ಆಯ್ತು, ಮಾತಾಡ್ತೇವೆ. ಈಗ ನಾನು ಹೇಳ್ತೇನೆ. ಈಗ ನೀವು ಮಾತು ಏನು ಸಿಕ್ಕುದಿಲ್ಲ. ನೀವೇ ಏನೇ ಮಾತು ಏನು ಪ್ರಯೋಜನ ಆಗುದಿಲ್ಲ. ಅವ್ರು ಮಾತಾಡ್ಬೇಕು, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಏನೋ ಸರ್ಕಾರ ನಿಮ್ದು ಏನ್ ಮಂತ್ರಿ ಆಗಿದ್ದೀರಿ? ನೀವು ಪ್ರತಿಪಕ್ಷ ಮಾತಾಡ್ಲಿಕ್ಕೆ ಅವಕಾಶ ಕೊಡುದಿಲ್ಲ ಅಂತ ಹೇಳಿದ್ರೆ. Madina Public School, English medium with Hifzul Quran. Admissions are open. 1 second, remarkable 100% result in SSLC exam. Alamin English medium primary and high school. Admissions are open. ನೀವು ಗೌರ್ಮೆಂಟ್ ರನ್ನಿಂಗ್ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುದಿಲ್ವಾ? ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನಿಮಗೆ ಯಾರು ಬೇಡ ಅಂದಾರ? ಆಯ್ತು, ಕೂತ್ಕೊಳ್ಳಿ. ಈಗ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನಾನು ಹೇಳ್ದು ಕೇಳಿ. ಈಗ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅವ್ರಿಗೆ. ನೋಡಿ, ಈಗ ನಾನು ಹೇಳ್ದು ಕೇಳಿ. ಆಯ್ತು, ಇದನ್ನು ಯಾರು ಕೂಡ ಜನಸಾಮಾನ್ಯ ನಿಮ್ಮನ್ನು ಮೆಚ್ಚಲಿಕ್ಕೆ ಹೋಗುದಿಲ್ಲ. ನೀವು ಮಾತಾಡಿ. ನಾನು ಹೇಳ್ದು ಕೇಳಿ. ನಾನು ಹೇಳ್ದು ಕೇಳಿ. ತನಿಖೆ ನಾನು ಹೇಳ್ದು ಒಂದು ನಿಮಿಷ. ನಾನು 1 ನಿಮಿಷ ಮಾತಾಡಿ ಕೇಳಿ. ಆಯ್ತು, ನಾನು ಮಾತಾಡ್ತೀನಿ. ನೀವು ಕೂತ್ಕೊಳ್ಳಿ. ಅವ್ರು ಮಾತಾಡಿ. ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಆಯ್ತು, ಎತ್ತ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನೀವು 1 ನಿಮಿಷ. ಕೋವಿಡ್ ತನಿಖೆ ನೀವು ಕೂತ್ಕೊಳ್ಳಿ. ಲೋಕಸಭೆಯಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಡಿದ್ರು ಅದು ತನಿಖೆ ಮಾಡಿ. ಆಯ್ತು, ಕೂತ್ಕೊಳ್ಳಿ. 1 ಸೆಕೆಂಡ್.
ನೀವು ಕೂತ್ಕೊಳ್ಳಿ, ಎಲ್ಲ ಸೈಲೆಂಟ್ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಅಧ್ಯಕ್ಷ ಆಯ್ತಪ್ಪ ಕೂತ್ಕೊಳ್ಳಿ. ಎಲ್ಲಾ ಯತ್ನಾಳ್ ಆಯ್ತು, ಎಲ್ಲಾ ತನಿಖೆ ಒಂದು ಸೆಕೆಂಡ್, ಬರೇ ಮುಸ್ಲಿಂ ನಮ್ಗೆ ಅಟ್ಟೆ ಒಂದು ಸೆಕೆಂಡ್, ಅದ್ರೂ ತನಿಖೆ ಆಗಿ. ಆಯ್ತು ಕೂತ್ಕೊಳ್ಳಿ. ಬಸನಗೌಡ ಪಾಟೀಲ್ ಮಾನ್ಯ ಅಧ್ಯಕ್ಷ, ನಿಮ್ಗೆ ಅವ್ರಿಗೆ ಕಂಟ್ರೋಲ್ ಮಾಡ್ರಿ. ಏನ್ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ, ಅವ್ರಿಗೆ ಹೇಳ್ರಿ ಏನ್ ಅವ್ರು ಸೀರಿಯಸ್ ಸದಸ್ಯರಾಗಿ ಏನದು. ನಾರಾಯಣ್ ಅವರು, ನಿಮ್ಮ ಅಶ್ವಥ್ ನಾರಾಯಣ್ ಅವರೇ ಶ್ರೀನಿವಾಸ್ ಗೌಡ್ರು ಇಲ್ಲೇ ಅಪಾದನೆ ಮಾಡಿದ್ರೆ ಇಡಿ ಬರಲಿಲ್ಲ. ಅಶೋಕ್ ಅವರು ಏನ್ ಈ ತನಿಖೆ ಮಾಡ್ತಾ ಇದೀವಿ. ಮಾಡ್ರಿ, ಬರೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇವ್ರು ಭ್ರಷ್ಟಿದ್ದಾರೆ. ನಿಮ್ಮ ಪಕ್ಷಕ್ಕೆ ಹೋದ್ರೆ ವಾಷಿಂಗ್ ಮಷೀನ್ ಅಲ್ಲಿ ತೊಳಿತೀರಾ? ಅವ್ರು ಒಳ್ಳೆಯವ್ರು ವಾಲ್ಮೀಕಿ ನಿಗಮದ ತಿಂದೋರ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡಿ. ಆಯ್ತು ಮಾತಾಡ್ತಾನೆ, ನಾನು ಹೇಳ್ತೇನೆ ಕೂತ್ಕೊಳ್ಳಿ. ಏನು ಇಲ್ಲ. ಅಲ್ಲ ಆಯ್ತು ರೇ ಎತ್ತಾಳ್ರೆ, ನೀವು ಅಲ್ಲಿಂದ ಎಷ್ಟು ಹೋರಾಟ ಮಾಡಿದ್ರು. ನಾ ಒಂದ್ ಸೆಕೆಂಡ್, ಮಾನ್ಯ ಅಧ್ಯಕ್ಷ, ನನಗೆ ಅಷ್ಟು ಅಡಿಷನಲ್ ಟೈಮ್ ಕೊಡ್ರಿ. ಅವ್ರು 10 ನಿಮಿಷದಿಂದ ಹೊಂಟವ್ರು ಚಾಲು ಮಾಡ್ತಾರೆ. ವಾಲ್ಮೀಕಿ ಈಗ ಒಂದ್ ಸೆಕೆಂಡ್, ನನಗೆ ಒಂದು ನಿಮಿಷ ಟೈಮ್ ಕೊಡಿ. ರಕ್ಷಣೆ ಮಾಡಿದ್ದಾರೆ. ಆಯ್ತು ಒಂದು ಸೆಕೆಂಡ್, ಒಂದು ಸೆಕೆಂಡ್ ಮಾತಾಡಿ, ಒಂದು ಅವಕಾಶ ಕೂತ್ಕೊಳ್ಳಿ. ಈಗ ಹೇಳ್ತಾರೆ ಒಂದು ಸೆಕೆಂಡ್, ಆ ಬಡವರು ದುಡ್ಡು ಒಂದು ಸೆಕೆಂಡ್ ಮಾತಾಡಿ ಕೇಳಿ. ರಕ್ಷಣೆ ಮಾಡಿ ಕೂತಿದೆ ಈಗ ಒಂದ್ ಸೆಕೆಂಡ್, ಅದ್ರ ಅಧ್ಯಕ್ಷನ ಇವತ್ತು ಕೂಡ ಆಯ್ತು. ಈಗ ನನಗೆ ನಾವು ಯಾವುದೇ ತನಿಖೆಗೆ ನಾವು ವಿರೋಧ ಇಲ್ಲ. ಆಯ್ತು, ಅವ್ರಿಗೆ ತಾಕತ್ ತಂಬಿದ್ರೆ ಎಲ್ಲಾರು ಕೋವಿಡ್ ಹಿಡಿದು ಎಲ್ಲ ತನಿಖೆ ಮಾಡಿ. ಆಯ್ತು ಇಲ್ಲ ಕೂತ್ಕೊಳ್ಳಿ, ಅಂದ್ರೆ ಅದ್ರ ಬಗ್ಗೆ ಮಾತಾಡಿ. ಆಯ್ತು ಕೂತ್ಕೊಳ್ಳಿ. ಆಯ್ತು ಮತ್ತೆ ಯಾಕೆ ಮಾತಾಡಿ ನೀವು? ತನಿಖೆ ಮಾಡ್ತೇವೆ. ಇವತ್ತು ಎಲ್ಲಾ ರೀತಿಯಲ್ಲಿ ತನಿಖೆ ಮಾಡಿ ತನಿಖಾ ಮಂತ್ರಿಗೆ ನಿಮ್ಗೆ ಜವಾಬ್ದಾರಿ ಇದೆ, ಇವಾಗ ರೆಸ್ಪಾನ್ಸಿಬಲ್. ಆಯ್ತು ನೀವು ಕೂತ್ಕೊಳ್ಳಿ, ಒಂದ್ ನಿಮಿಷ ಮಾತಾಡ್ತೇನೆ, ಒಂದ್ ಸೆಕೆಂಡ್. ಈಗ ಆಯ್ತು, ಇದು ಕೀ ಕೊಟ್ಟು ಬಿಟ್ಟಾಗಿ ನಿಲ್ಲಿಸುದಿಲ್ಲ. ಎಂತ ಕೂತ್ಕೊಳ್ಳಿ ಸ್ವಲ್ಪ, ನಾ ಹೇಳ್ದು ಕೇಳಿ. ತನಿಖೆ ಆಗಲಿ. ಆಯ್ತು ಸ್ವಲ್ಪ ಕೂತ್ಕೊಳ್ಳಿ. ತನಿಖೆ ಆಗಲಿ. ಆಯ್ತು, ತಾಂಡಾ ಅಭಿವೃದ್ಧಿ ನಿಗಮ ತನಿಖೆ ಆಗಲಿ. ಕೂತ್ಕೊಳ್ಳಿ, ತನಿಖೆ ಆಗಲಿ. ಕೂತ್ಕೊಳ್ಳಿ. ವಾಲ್ಮೀಕಿ ಯಾಕೆ ನಿಮ್ಮ ನೀವು ಸ್ಟ್ರೈನ್ ಮಾಡ್ತೀರಿ? ತನಿಖೆ ಆಗಲಿ. ಇವರ ಮೇಲೆ ಕೋಪ ಇದೆಯಾ? ಬೆಲ್ಲದ ಮೇಲೆ ನಿಮ್ಗೆ ದಲಿತ ವಿರೋಧಿ ಬೆಲ್ಲದ ಮೇಲೆ ಕೋಪ ಇದೆ? ಕುಂಡ್ರಳಕ್ಕೆ ನೈತಿಕ ಹಕ್ಕು ಕಳ್ಕೊಂಡಿದೆ. ಆಯ್ತು, ತಕ್ಷಣ ರಾಜೀನಾಮೆ. ಬೆಲ್ಲದ ಒಂದ್ ಸೆಕೆಂಡ್, ಅದೇ ರೀತಿ ಪಾರ್ಲಿಮೆಂಟ್ ನಲ್ಲಿ ಕ್ಯಾಂಡಿಡೇಟ್ಗಳು ನಾನು ಹೇಳ್ದು ಕೇಳಿ ನೋಡಿ, ನಾನು ನೋಡಿ ಕೇಳಿ. ಮಾಡ್ಕೊಟ್ರಲ್ಲ ಅವಾಗ ನಿಮಗೆ ತನಿಖೆ ಆಗಿದೆ, ಅದು ತನಿಖೆ ಆಗಿ ಬರ್ದಿದೆ. ಡೋಂಟ್ ವೇಸ್ಟ್ ಯೋರ್ ಟೈಮ್. ನಿಮ್ಮ ಟೈಮ್ ಮತ್ತು ಎನರ್ಜಿ ವೇಸ್ಟ್ ಮಾಡಬೇಡಿ. ಅರ್ಗ ಜನದವರು, ಅರ್ಗ ಜನದವ್ರೆ, ಅರ್ಥ ಏನು? ರಕ್ಷಣೆ ಯಾಕೆ ಮಾಡ್ತಾ ಇದ್ದೀರಿ? ಕೂತ್ಕೊಳ್ಳ ಹೇಳ್ತೀನಿ. ಆಯ್ತು ಒಂದ್ ಸೆಕೆಂಡ್ ಮಾತಾಡ್ತೇನೆ. ನನಗೆ ಚವಾನ್ ಅವರೇ, ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ರು ಕಾನೂನು ಪ್ರಕಾರ ಕ್ರಮ ಆಗ್ತದೆ. ಇಲ್ಲಿ ರಕ್ಷಣೆ ಮೋಸ ಮಾಡೋದು, ಅವ್ರನ್ನ ಜನರಿಗೆ ದಾರಿ ತಪ್ಪಿಸುವುದು ಎಲ್ಲಿ ಬೇರೆ ಏನಾದ್ರೂ ಇದೆಯಾ? ಆಯ್ತು ಹೀಗೆ ದೊಡ್ಡ ಗಂಟ್ಲು ಆಯ್ತು ಒಂದ್ ಸೆಕೆಂಡ್, ಆರೋಪ ಎಲ್ಲ ಒಂದ್ ಸೆಕೆಂಡ್, ಒಂದ್ ಸೆಕೆಂಡ್ ಬೆಲ್ಲದವ್ರು, ಐ ವಿಲ್ ಗಿವ್ ದ ಟೈಮ್. ನಾನು ಕೊಡ್ತೇನೆ ನೋಡಿ. ನಾನು ಮತ್ತೆ ನಿಮ್ಗೆಲ್ಲರಿಗೆ ಹೇಳ್ತಾ ಇದ್ದೇನೆ, ಇವತ್ತು ಕೆಲವು ಸಲ ಮಾತಾಡ್ಲಿಕ್ಕಿದ್ದಾರೆ ಮತ್ತು ಮಾನ್ಯ ಮುಖ್ಯ ಉತ್ತರ ಕೊಡ್ಲಿಕ್ಕಿದ್ದಾರೆ. ಕ್ವಶನ್ ಅವರ್ ಆಗಬೇಕು, ಕಾಲಿಂಗ್ ಅಟೆನ್ಸ್ ತಗೊಳ್ಬೇಕು, ಬಿಲ್ಲು ಪಾಸ್ ಆಗಬೇಕು. ಇರುವುದೇ 26 ದಿವಸ ತನಕ 9 ದಿವಸದ ಅಧಿವೇಶನ. ಈ ಒಂದು ಸಂದರ್ಭದಲ್ಲಿ ನಾವು ಸಮಯ ಉಪಯೋಗ ಮಾಡುವಂಥ ಅವಕಾಶ ಮಾಡಿಕೊಳ್ಳಿ. ನಮಗೆ ಮನಸ್ಸು ತೋಚಿದ ಬಂದದನ್ನೆಲ್ಲ ನಾವು ಇನ್ನು ಮಾತಾಡಬೇಕಂತ ಹೇಳಿದರೆ ಅದು ಇದು ಅಸೆಂಬ್ಲಿ ಆಗುವುದಿಲ್ಲ. ಇಲ್ಲಿ ವಿಚಾರ ಏನಿದೆ, ವಾಲ್ಮೀಕಿ ಜನಾಂಗದ ಇದರಲ್ಲಿ ಆದಂತಹ ಅಭಿವೃದ್ಧಿ ಆದಂತಹ ಗಗನದ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದೆ. ಮಾನ್ಯ ಪ್ರತಿಪಕ್ಷದ ನಾಯಕರು, ಆಡಳಿತ ಪಕ್ಷದ ಸಹ ಇನ್ನಿದೆಲ್ಲರೂ ಕೂಡ ಮಾತಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನಿದೆ, ಪ್ರತಿಪಕ್ಷದ ನಾಯಕರು ಮತ್ತು ಸದಸ್ಯರು ಈ ಒಂದು ಮಾತಾಡೋದು ಸ್ವಾಭಾವಿಕ, ಮಾತಾಡಲೇಬೇಕು ಇದು ವಿಚಾರ. ಮತ್ತು ಲಾಸ್ಟ್ ಟೈಮ್ ಅವರ ಕಾಲದಲ್ಲಿ ಏನಾಗಿದೆ ಅದಕ್ಕಾಗಿ ಅವ್ರನ್ನ ಅಲ್ಲಿ ಕೂತ್ಕೊಳಿಸಿದ್ದಾರೆ, ನಿಮ್ಮನ್ನು ಇಲ್ಲಿ ಬಂದು ಕೂತ್ಕೊಳಿಸಿದ್ದಾರೆ. ಈಗ ಆಯ್ತು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಈಗ ನಿಮ್ಮ ಸೀಟ್ ಸರಿ ಇಲ್ವೋ ನೀವು ಸರಿ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ನೀವು ಎದ್ದು ನಿಲ್ತೀನಿ. ನಾ ಸೀಟ್ ಚೇಂಜ್ ಮಾಡ್ಲಾ? ನಾ ಸೀಟ್ ಚೇಂಜ್ ಮಾಡಿಬಿಡ್ತೇನೆ. ಈಗ
ನಮ್ಮ ಆಗ್ರಹ ಇದೆ, ಎಲ್ಲ ತನಿಖೆ ಆಯ್ತು ಕೂತ್ಕೊಳ್ಳಿ. ಎಲ್ಲಾನು ಬಿಚ್ಚಿ ನೀವ್ ಯಾಕೆ ಮಾತಾಡ್ತೀರಿ ಇಲ್ಲಿ? ಪಾರ್ಲಿಮೆಂಟ್ ಎಲೆಕ್ಷನ್ ನೀವ್ ಯಾಕೆ ಮಾತಾಡ್ತೀರಿ? ಆಯ್ತು ನೋಡಿ, ಒಂದು 69 ಜಡ್ಜ್ ಮೂರು ದಿವಸ ಚರ್ಚೆ ಮಾಡಿದ್ರೆ ಒಂದು ವಿಚಾರ ಸಂಬಂಧಪಟ್ಟಾಗೆ ಈ ಅಧಿವೇಶನ ಏನಾದರೂ 10 ದಿವಸ ನಂತರ ಏನು ಪ್ರಯೋಜನ ಬರಲಿಕ್ಕೆ ಸಾಧ್ಯ ಉಂಟಾ? ಅವ್ರು ಹೇಳ್ತಾ ಇದ್ದಾರೆ ಏನೆಲ್ಲ ಹಗರಣ ಇದೆ ನೀವೆಲ್ಲ ತನಿಖೆ ಮಾಡಿ. ಯಾರು ತನಿಖೆ ಮಾಡಿ ಬೇಡ ಅಂತ ಹೇಳುದಿಲ್ಲಲ್ಲ. ಇಲ್ಲಿ ಎದ್ದು ನಿಂತು ಮಾತಾಡಿದ ತಕ್ಷಣ ಅದಕ್ಕೆ ಪರಿಹಾರ ಸಿಗ್ತದ? ಜನ ಇದನ್ನು ಮೆಚ್ಚಿಕೊಳ್ಳಿಕ್ಕೆ ಹೋಗ್ತಾರೆ? ಇಲ್ಲ. ಸೊ ಆಡಳಿತ ಪಕ್ಷಕ್ಕೆ ತುಂಬಾ ಜವಾಬ್ದಾರಿ ಇದೆ. ಲಿಂಗಾಯತರದ 100 ಕೋಟಿ ರೂಪಾಯಿ ತೆಗೆದು 25 ಕೋಟಿ ರೂಪಾಯಿ ಈಗ ನೀವು ವಾಲ್ಮೀಕಿ ಹಗರಣ ಬಗ್ಗೆ ಕಂಟಿನ್ಯೂ ಮಾಡಿ. ಅಲ್ಲಿ ಬಾಯಿ ಮುಚ್ಕೊಂಡಿದ್ರು ನಮ್ಮ ಪ್ರತಿನಿಧಿಯಾಗಿ. ಇಲ್ಲಿ ಬಾಯಿ ಮಾಡಿಲ್ಲ ಕೇಳಿ. ಕ್ಯಾಬಿನೆಟ್ದಾಗ ಲಿಂಗಾಯತರಲ್ಲಿ ಓಟ್ ತಗೊಂಡು 30 ಸಾವಿರ ಸೀಟ್ ತಗೊಂಡಿರಿ. 100 ಕೋಟಿ 25 ಕೋಟಿ ಈಗ ನಿಮ್ಮ ಲಿಂಗಾಯತ ಚರ್ಚೆ ಹೊರಗಡೆ ಹೋಟೆಲ್ ಅಲ್ಲಿ ಕುತ್ಕೊಂಡು ಮಾಡಿ ಇಲ್ಲಿ ಯಾಕೆ ಚರ್ಚೆ ಮಾಡ್ತೀರಿ ನೀವು? ಒಂದು ವರ್ಷ ರಾಜೀನಾಮೆ ಕೊಡ್ರಿ. ರೂಪಾಯಿ ಇವರು ಘೋಷಣೆ ಮಾಡಿ ರಾಜೀನಾಮೆ ಕೊಡ್ರಿ. ಒಂದು ನಯ ಪೈಸೆ ಬಿಡುಗಡೆ ಏನ್ ಮುಖ ಐತಿ ನಿಮಗೆ ಮಾತಾಡಕ್ಕೆ? ನಿಮ್ಗೆ ಬೆಲ್ಲ ಏನ್ ಮುಖ ಐತಿ ನಿಮ್ಗೆ? ನಿಮಗೆ? ನೀವು ವಾಲ್ಮೀಕಿ ಹಗರಣ ಬಗ್ಗೆ ಚರ್ಚೆ ಮಾಡಿ. 100 ಕೋಟಿ ರೂಪಾಯಿ ವಾಲ್ಮೀಕಿ ಬಗ್ಗೆ ಚರ್ಚೆ ಮಾಡಿ. ನೀವು ಅದು ನೀವು ಸಬ್ಜೆಕ್ಟ್ ಬಿಟ್ಟು ಯಾಕೆ ಹೋಗ್ತೀರಿ? ನೀವು ಸಬ್ಜೆಕ್ಟ್ ಬಿಟ್ಟು ಮಾತಾಡುದು ನೀವು ಮತ್ತೆ ಮಾತಾಡಬಾರ್ದು ಅಂತ ಹೇಳಿದ್ರು. ಸಬ್ಜೆಕ್ಟ್ ಬಗ್ಗೆ ಮಾತಾಡಿ ನೀವು. ಆಯ್ತು, ಸಬ್ಜೆಕ್ಟ್ ಬಗ್ಗೆ ಮಾತಾಡಿ. ನಾವು ಮಾತಾಡಕ್ಕೆ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ ನೀವು. ನಾನು ಕ್ಲಾರಿಫೈ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ. ನಾನು ಕ್ಲಾರಿಫೈ ಮಾಡ್ತೀನಿ ಕೇಳಿ. ನೋಡಿ ಅಲ್ರಿ, ಸನ್ಮಾನ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ದಿನೇಶ್ ಅವರೇ ಒಂದು ನಿಮಿಷ. ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ಅದಾಗದೆ ಮತ್ತೆ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ. ಜವಾಬ್ದಾರಿ ಇಲ್ಲ ಅವ್ರಿಗೆ. ಇವತ್ತು ನೀವು ಸಬ್ಜೆಕ್ಟ್ ತಗೊಂಡು ಮಾತಾಡಿ. ಈಗ ನಮ್ಮ ಮಾತಾಡಲಾಗ್ತದೆ. ಸಮಾಜಕ್ಕೆ ಅನ್ಯಾಯ ಆಗಿದೆ. ನೀವು ವಾಲ್ಮೀಕಿ ಬಗ್ಗೆ ಚರ್ಚೆ ಮಾಡ್ತೀರಿ, ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಿ. ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ದೊಡ್ಡ ಅನ್ಯಾಯ ಯಾವುದೇ ಆಗಿದೆ. ಬಗ್ಗೆ ಇವರು 100 ಕೋಟಿ ರೂಪಾಯಿ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 100 ಕೋಟಿ ರೂಪಾಯಿ ಕೊಟ್ಟಿದ್ದು ಇವರು ಘೋಷಣೆ ಕಾಂಗ್ರೆಸ್ ಸರ್ಕಾರ 25 ಕೋಟಿ ಗಳಿಸಿದೆ. ಮಾಡಿದ್ದು ಮಂತ್ರಿಗಳು ಏನ್ ಮಾಡ್ತಿದ್ದಾರೆ? ಕ್ಯಾಬಿನೆಟ್ ದಲ್ಲಿ ಏನ್ ಮಾಡ್ತಿದ್ದಾರೆ ಮಂತ್ರಿಗಳು? ಲಿಂಗಾಯತ ಸಮಾಜಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ. ಏನ್ ಮಾಡ್ತಿದ್ದಾರೆ ಇವರು? ಲಿಂಗಾಯತ ಸಮಾಜದ ಹೆಸರಲ್ಲಿ ಓಟ್ ತಗೊಂಡಾರ. ಲಿಂಗಾಯತ ಸಮಾಜ ಪ್ರತಿನಿಧಿ ಆಗಿದ್ದಾರೆ. ನಿಮ್ಮ ಸಬ್ಜೆಕ್ಟ್ ಬಿಟ್ಟು ನೀವು ಹೋದ್ರೆ ಇದೇ ಪರಿಸ್ಥಿತಿ ಆಗುವಂತದ್ದು. 20 ನಿಮ್ಮ ಸಬ್ಜೆಕ್ಟ್ ಬಿಟ್ಟು ಹೋದ್ರೆ ಇದೇ ಪರಿಸ್ಥಿತಿ ಆಗುವಂತದ್ದು. ನೀವು ಸಬ್ಜೆಕ್ಟ್ ಬಿಟ್ಟು ಯಾಕೆ ಹೋಗ್ತೀರಿ? ನೀವು ವಾಲ್ಮೀಕಿ ಬಗ್ಗೆ ಮಾತಾಡಬೇಕು, ಹಗರಣ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಹೋದ್ರೆ ಇದೇ ಪರಿಸ್ಥಿತಿ ಆಗುವುದು. ಸಭಾಧ್ಯಕ್ಷರ ವಾಲ್ಮೀಕಿ ನಿಗಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಈಗ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ. ಸಭಾಧ್ಯಕ್ಷರ ಅಲ್ಲಿ ಆಗುವಂತ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಮುಖ್ಯಮಂತ್ರಿಗಳೇ 21ರಲ್ಲಿ ಎಲ್ಲಾ ನಿಗಮಗಳಲ್ಲಿ ಒಂದು ನ್ಯಾಯ ಪೈಸೆ ಎಲ್ಲಾ ನಿಗಮಗಳಲ್ಲಿ ಒಂದೇ ಒಂದು ಬೋರ್ವೆಲ್ ಆಗಿಲ್ಲ. ಭ್ರಷ್ಟಾಚಾರ ಶುರುವಾಗುವುದು ಎಂಪೈನಲ್ಮೆಂಟ್ ಇವ್ರು ಬಂದ ನಂತರ ಎಷ್ಟು ಎಂಪೈನಲ್ಮೆಂಟ್ ಮಾಡ್ತಾರೆ, ಎಷ್ಟು ಖರ್ಚು ಮಾಡಿ ಇವತ್ತು ರೈತರಿಗೆ ಎಲ್ಲಿ ಬೋರ್ ಹೊಡಿಸ್ಬೇಕಂತ ಗೊತ್ತಾಗುದಿಲ್ಲ. ಬರೀ ಸುಳ್ಳು. ಅವ್ರಿಗೆ ಯಾರ ಕಡೆಯಿಂದ ಬೋರ್ ಹೊಡಿಸ್ಬೇಕಂತ ಗೊತ್ತಾಗುದಿಲ್ಲ. ಜನರಿಗೆ ಎಂಪೈನಲ್ಮೆಂಟ್ ಮಾಡುವಂತದ್ದು ದೊಡ್ಡ ಭ್ರಷ್ಟಾಚಾರದ ದಂಧೆ. ನಿಮ್ಗೆ ಯಾವುದೇ ಎಂಪೈನಲ್ಮೆಂಟ್ ನಿಲ್ಲಿಸ್ರಿ. ಅರ್ಥ ಮಾಡ್ಕೋರಿ. ನಿಮ್ಗೆ ಯಾವುದೇ ಮಾತಾಡಬೇಕು, ಮುಗಿಸ್ಲಿ. ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ನಿಮ್ಮ ಉತ್ತರ ಅವರ ಕೊಡತ್ತಾರೆ. ಈಗ ಸಬ್ಜೆಕ್ಟ್ ಬಿಟ್ಟು ಮಾತಾಡ್ಬೇಕು. ಸಬ್ಜೆಕ್ಟ್ ಮಾತಾಡಿ. ಅವರು ನೋಡಿ, ಅವರು ಆಯ್ತು, ಮೆಣಸಿನ್ಕಾಯಿ ಕಂಟ್ರೋಲ್ ತಪ್ಪ ಸಬ್ಜೆಕ್ಟ್ ಮಾತಾಡಿ. ಸಬ್ಜೆಕ್ಟ್ ಬಿಟ್ಟು ಮಾತಾಡ್ಬೇಕು.